ವಾವ್, ಎಂತ ಸುಂದರವಾದ ಚಿಟ್ಟೆ. ಎಮ್ಲಿ, ತುಂಬಾ ಹೊತ್ತಾಯ್ತು, ಮನೆಗೆ ಹೋಗೋಣ. ಅರೆ, ಈ ಜಂಟು ಎಲ್ಲಿ ಹೋದ? ನೀವು ಹೋಗಿರಿ, ನಾನ್ ಜಿಂಟುನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಅವನು ಯಾವ್ದೋ ಪಕ್ಷಿ ಹುಡ್ಕೊಂಡು ಕಾಡೊಳಗೆ ಹೋಗಿದ್ದಾನೆ. ಎಲ್ರು ಸರಿಯಾಗಿ ಕೇಳಿ, ಇವಾಗ ನಾವು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆದ್ರೆ ನಮ್ ಎಲ್ರಿಗೂ ಮನುಷ್ಯರ ತರ ಇರೋ ದೇಹ ಬರುತ್ತೆ. ಆಮೇಲೆ ನಾವ್ ಇಡೀ ಪ್ರಪಂಚನ ಆಳ್ಬೋದು. ನಮ್ಮ ಪ್ಲಾನೆಟ್ ಇಂದ ಎಲ್ರಿಗೂ ಇಲ್ಲಿಗೆ ಬರೋಕ್ ಹೇಳೋಣ, ಆಗ ಎಲ್ಲ ಮಜವಾಗಿರತ್ತೆ. ಏನ್ ಹೇಳ್ತೀರಾ? ಆಮೇಲೆ ನೀನ್ ಆ ಪ್ರಾಣಿ ಕತ್ತೆ ಹತ್ರ ಹೋಗಿರು, ಮತ್ತೆ ನಾನು ಆ ಮನುಷ್ಯರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಮತ್ತೆ ನೀನು ಅಬ್ಸರ್ವ್ ಮಾಡು. ಇದ್ಯಾವ ತರ ಮಾಸ್ಕ್? ಇದರಲ್ಲಿ ಲೈಟ್ ಬೇರೆ ಬರ್ತಾ ಇದೆ. ವಾವ್, ಐ ಆಮ್ ಫೀಲಿಂಗ್ ಗ್ರೇಟ್. ಈ ಮಾಸ್ಕ್ ಎಲ್ಲಿಂದ ಬಂತು? ಅವಾಗ್ಲೇ ಇರ್ಲಿಲ್ಲ ಅನ್ಸುತ್ತೆ, ಏನೋ ಗಡ್ಬಡಿದೆ ಅಂತ. ಕಾಪಾಡಿ, ಮಾಸ್ಕ್ ಇಂದ ಕಾಪಾಡಿ, ಇದು ನನ್ನ ಬೆನ್ನಿ ಹಿಂದೆನೆ ಬಿದ್ದಿದೆ, ಕಾಪಾಡಿ. ವೀರ್, ಒಂದ್ ಆಡ್ ಫಿಲಮ್ ನ ಇನ್ವಿಟೇಷನ್ ಬಂದಿದೆ ನನ್ಗೆ. ನಿನಗ್ ಬಂತಾ? ಇಲ್ವಲ್ಲ ವೀರ್, ನಿಂಗೆ ಇನ್ವಿಟೇಷನ್ ಸಿಕ್ಕಿರಲ್ಲ. ಓ, ನನ್ನ ಕ್ಷಮಿಸ್ಬಿಡು. ನಿನ್ನ ಮನೆ ಮುಂದೆ ಇದ್ದ ಇನ್ವಿಟೇಷನ್ ನಮ್ಮ ಅಪ್ಪನ್ಗೆ ಕೊಟ್ಬಿಟ್ಟೆ. ಐ ಆಮ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ಇವತ್ತಿನವರೆಗೂ ನನಗೆ ವೀರ್ನ ಮುಗಿಸೋಕೆ ಸಾಧ್ಯ ಆಗಿಲ್ಲ ನನಗೆ, ಮತ್ತು ಅವನನ್ನ ಹೇಗ್ ಸೃಷ್ಟಿ ಮಾಡಬೇಕು ಅನ್ನೋದ್ರ ಫಾರ್ಮುಲಾ ಕೂಡ ಕಂಡು ಹಿಡಿಯಕ್ಕಾಗಿಲ್ಲ. ಬಾಸ್, ನಿಮಗೆ ವೀರನ ಅವಶ್ಯಕತೆ ಯಾಕಿದೆ? ನಿಮ್ ಹತ್ರ ನಂತರ ಒಳ್ಳೆ ಕೆಲ್ಸಗಾರಿದ್ದಾರೆ. ನಾನ್ ಏನ್ ಬೇಕಂದ್ರೂ ಮಾಡ್ತೀನಿ. ನಿನಗೆಲ್ಲದನ್ನೂ ಕೂಡ ಮಾಡೋಕ್ ಸಾಧ್ಯ ಇದೆ ಅಂತಂದ್ರೆ ಹೋಗು, ಡಾಕ್ಟರ್ ಪ್ರೇಮ್ ಸಹಾಯ್ ಮನೆಗೆ ಹೋಗು ಮತ್ತು ವೀರ್ನ ಹೇಗ್ ತಯಾರು ಮಾಡೋದು ಅನ್ನೋದ್ರ ಫಾರ್ಮುಲಾ ಹುಡ್ಕೊಂಬ. ಆ ಫಾರ್ಮುಲಾ ಯಾವ್ದಾದ್ರು ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಇದ್ದೇ ಇರುತ್ತೆ. ಹೋಗು ಟಿಂಬಕ್ಟು, ಡಾಕ್ಟರ್ ಪ್ರೇಮ್ ಸಹಾಯ್ನ ಮನೆಯಿಂದ ಆ ಹಾರ್ಡ್ ಡಿಸ್ಕ್ ನ ಕತ್ಕೊಂಬ. ಆದ್ರೆ ಅವ್ರ ಮನೆಯಿಂದ ನಾನು ಹೇಗ್ ಕತ್ಕೊಂಬರ್ಲಿ? ನೀನ್ ಇದನ್ನ ತಗೊಂಡು ಹೋಗು ಮತ್ತು ಅವ್ರಿಗೆ ಹೇಳು ನೀನ್ ಗೌರ್ಮೆಂಟ್ ನಿಂದ ಬಂದಿದ್ದೀನಿ ಅಂತ. ಸೊಳ್ಳೆಗಳನ್ನು ಹೊಡೆಯೋದಕ್ಕೆ ಪೆಸ್ಟಿಸೈಡ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀನಿ ಅಂತ ಅವ್ರಿಗೆ ಹೇಳು. ಮತ್ತವರು ತಮ್ಮ ಮನೆಯಿಂದ ಸ್ವಲ್ಪ ಹೊರಗೋಗ್ಬೇಕು ಅಂತ ಹೇಳು. ಡಾಕ್ಟರ್ ಪ್ರೇಮ್ ಸಹಾಯ್ ತನ್ನ ಮನೆಯಿಂದ ಹೊರಗೋಗ್ಲಿಲ್ಲ ಅಂತಂದ್ರೆ ಇದನ್ನ ಅವ್ರ ಮೇಲೆ ಸ್ಪ್ರೇ ಮಾಡ್ಬಿಡು. ಅವಾಗ ಅವರು ಎಚ್ಚರ ತಪ್ಪ ಹೋಗ್ತಾರೆ ಮತ್ತು ನೀನು ಹಾರ್ಡ್ ಡಿಸ್ಕ್ ಅನ್ನ ಎತ್ಕೊಂಡ್ ಬಂದ್ಬಿಡು. ಬಾಸ್, ಯು ಆರ್ ಜೀನಿಯಸ್ ಬಾಸ್. ಟಿಂಬಕ್ಟು, ಈ ಬಾರಿ ಯಾವುದೇ ರೀತಿಯಾದ ತಪ್ಪು ನಡಿಕೂಡ್ದು. ಬಾಸ್, ಸಿಲಿಂಡರ್ ಅಲ್ಲಿ ಸ್ಮೋಕ್ ಇದೆಯೋ ಇಲ್ವೋ? ಟಿಂಬಕ್ಟು, ಅದನ್ನ ಬಂದ್ ಮಾಡೋದನ್ನ. ನೀನಂತೂ ಇವಾಗ್ಲಿಂದನೇ ತಪ್ಪು ಮಾಡಕ್ ಪ್ರಾರಂಭ ಮಾಡ್ಬಿಟ್ಟೆ. ಹಾಯ್ ಇಮ್ಲಿ ಚಲ್ಬಲ್. ಇಲ್ಲಿ ಎಲ್ಲೋ ಡಾಕ್ಟರ್ ಪ್ರೇಮ್ ಸಹಾಯ್ ಅವರ ಸೀಕ್ರೆಟ್ ಲ್ಯಾಬ್ ಇರ್ಬೇಕನ್ಸುತ್ತೆ. ಎಕ್ಸ್ರೇ ವಿಷನ್ ನಾನು ನೋಡ್ತೀನಿ.
ಬಾಸ್, ನಾನು ಲ್ಯಾಬ್ ಮೆಟ್ಲಿಳಿದು ಕೆಳಗಡೆ ಹೋಗ್ತಿದ್ದೀನಿ. ಆಮೇಲೆ ನಾನು ನನ್ನ ಕ್ಯಾಮ್ರಾ ಕೂಡ ಆನ್ ಮಾಡಿದ್ದೀನಿ. ಮ್ಯಾಡ್ ಮ್ಯಾಕ್ಸ್ ಇಸ್ ಗ್ಲಾಡ್, ವೆರಿ ವೆರಿ ಗ್ಲಾಡ್. ಟಿಂಬಕ್ಟು, ಈಗಲೇ ನನ್ನ ಮಾನಿಟರ್ ಮೇಲೆ ನಾನು ಲೈವ್ ನೋಡ್ತೀನಿ. ನಿಮ್ಮೆಲ್ರಿಗೂ ನನ್ನ ಟಿಫಿನಿಂದ ಪರಿಮಳ ಬರ್ತಾ ಇಲ್ವಾ? ಇಲ್ವಲ್ಲ. ಆದ್ರೆ ಅಂತದ್ ಏನಿದೆ ನಿನ್ನ ಟಿಫಿನ್ ಬಾಕ್ಸ್ ಅಲ್ಲಿ? ಅರೆ, ಇವತ್ತು ನಮ್ಮಮ್ಮ ತುಂಬಾ ಚೆನ್ನಾಗಿರೋದನ್ನ ಮಾಡಿಕೊಟ್ಟಿದ್ದಾರೆ ನಂಗೆ. ಅದೇನೋ ಆಲೂ ಪರಾಟ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ. ಆಲೂ ಪರಾಟನ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯ. ಥ್ಯಾಂಕ್ಸ್ ಮಂಡಿ, ನಿಮ್ಮಮ್ಮ ತುಂಬಾ ಚೆನ್ನಾಗಿ ಪರಾಟ ಮಾಡ್ತಾರೆ. ತುಂಬಾ ಮಜಾ ಕೊಡ್ತಾ ಇದೆ. ನೀನು ನನ್ನ ಆಲೂ ಪರೋಟ ತಿಂತೀಯಾ? ನಾನ್ ನಿನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಸರ್ ಸರ್, ಜಿಂಟು ನನ್ನ ಟಿಫಿನ್ ತಿನ್ಬಿಟ್ಟ ಸರ್. ಏನಾದ್ರೂ ಸ್ಪೆಷಲ್ ಇತ್ತಾ ನಿನ್ ಟಿಫನ್ ನಲ್ಲಿ? ಹಾ ಸರ್, ನಮ್ಮಮ್ಮ ಆಲೂ ಪರೋಟ ಮಾಡಿ ಹಾಕಿದ್ರು. ಚಿಂಟು, ನೀನ್ ಈ ಸ್ಕೂಲಿಗೆ ಬರಬೇಡ. ನೀನ್ ಈ ಸ್ಕೂಲ್ ಸ್ಟೂಡೆಂಟ್ ಅಲ್ಲ. ನೀನೇನಾದ್ರೂ ವೀರ್ನ ಮೀಟ್ ಮಾಡ್ಬೇಕು ಅಂದ್ರೆ ಹೊರಗಡೆ ಮೀಟ್ ಮಾಡ್ಕೋ. ಇಲ್ಲಿ ಬಂದು ಎಲ್ರಿಗೂ ತೊಂದರೆ ಕೊಡ್ತಾ ಇರಬೇಡ. ನೀನು ಹೋಗಿಲ್ಲಿಂದ. ಜಿಂಟು, ನೀನ್ ಇಲ್ಲಿಂದ ಹೋಗು. ಆಮೇಲೆ ಮತ್ತೆ ಇಲ್ಲಿಗೆ ವಾಪಸ್ ಬರಬೇಡ. ಮಿಸ್ಟರ್ ಕಾಕಾಡ್, ಸ್ವಲ್ಪ ದಿನಕ್ಕೋಸ್ಕರ ಒಬ್ರು ಟೆಂಪರರಿ ಟೀಚರ್ ಬೇಕು. ಈಗ ಬಂತಲ್ಲ ಮಜಾ. ಯಾರು ನನ್ನ ವೀರ್ ಜೊತೆಗಿರೋದ್ರಿಂದ ತಡೀತಾರೆ ನಾನು ನೋಡ್ತೀನಿ. ನಾನು ಅಕಸ್ಮಾತ್ ಸ್ಟೂಡೆಂಟ್ ಆಗ್ತಿದ್ರೆ ಏನು, ಈ ಸ್ಕೂಲ್ನ ಟೀಚರ್ ಆಗಿ ಬರ್ತೀನಿ. ಯಾರು ತಡೀತಾರೋ ನಾನು ನೋಡ್ತೀನಿ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಸರ್, ನಾನು ಟೀಚರು. ನನ್ನ ಹೆಸರು ಬಡಿಯಾಲ್ ಶರ್ಮಾ. ನನಗೆ ಜಾಬ್ ಬೇಕಾಗಿದೆ. ಓಕೆ ಮಿಸ್ಟರ್ ಶರ್ಮಾ, ನೀವು ನಿಮ್ಮ ಡಿಗ್ರಿ ತೋರಿಸಿ. ಒಂದು ನಿಮಿಷ, ಎಷ್ಟು ಡಿಗ್ರಿ ಟೆಂಪರೇಚರ್ ಇದೆ ಅಂತ ಹೇಳ್ತೀನಿ. ಇದೇ ನೀವು ತಮಾಷೆ ಮಾಡ್ತಾ ಇದ್ದೀರಾ? ಡಿಗ್ರಿ, ನನಗೆ ನಿಮ್ಮ ಡಿಗ್ರಿ ಬೇಕು. ಹೇಗೆ ಅಂದರೆ, ಕೆಲವ್ರ ಹತ್ರ ಡಾಕ್ಟರ್ ಡಿಗ್ರಿ ಇರುತ್ತೆ, ಕೆಲವ್ರ ಹತ್ರ ಇಂಜಿನಿಯರ್ ಡಿಗ್ರಿ ಇರುತ್ತೆ, ಇನ್ನು ಕೆಲವ್ರ ಹತ್ರ ಪೈಲಟ್ ಡಿಗ್ರಿ ಇರುತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇರೆ ಬೇರೆ ಡಿಗ್ರಿಗಳಿರುತ್ತೆ. ನಾನು ನಿಮ್ಮನ್ನ ಕಾರ್ಯಾನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ಮ ಡಿಗ್ರಿ ಅಂದರೆ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದೀನಿ. ಓ, ನನ್ನ ಡಿಗ್ರೀಸ್ ಯಾಕಿಲ್ಲ, ಇಲ್ಲೇ ಇದೆ, ಈಗಲೇ ತೋರಿಸ್ತೀನಿ. ನೀವು ಡಾಕ್ಟರಾ ಮತ್ತೆ ಇಂಜಿನಿಯರು ಹಾಗೂ ಪೈಲಟ್ ಕೂಡ ಮತ್ತೆ ಸೈಂಟಿಸ್ಟ್ ಕೂಡ ಆಗಿದ್ದೀರಾ. ಬಿಸ್ನೆಸ್ ಮ್ಯಾನೇಜರ್ ಫ್ರಮ್ ಅಮೆರಿಕಾ, ಸ್ಕಲ್ಪ್ಚರ್, ರೈಟರ್, ಆರ್ಟಿಸ್ಟ್, ಸಿಂಗರ್, ಆಕ್ಟ್ರೆಸ್ ಎಲ್ಲನೂ ಕೂಡ. ಏನ್ ಮಾತಿದು? ನೀವು ನಡೆದಾಡೋ ಓಡಾಡೋ ಯೂನಿವರ್ಸಿಟಿ, ಆದ್ರೆ ನೀವು ಕೆಲ್ಸಕ್ಕೆ ಯಾಕೆ ಬರ್ಬೇಕು? ಯಾಕೆಂದ್ರೆ ನನ್ಗೆ ತಿನ್ನೋದಕ್ಕೆ ಇಷ್ಟ, ಅಂದ್ರೆ ಟೀಚಿಂಗ್ ಮಾಡೋದಕ್ಕೆ ಇಷ್ಟ. ಓ, ಅಷ್ಟೊಂದು ಇಷ್ಟನಾ? ವೀರ್ ಮಗು, ನೀವು ಸ್ಕೂಲ್ ಕಡೆಯಿಂದ ಹಿಮಾಲಯಕ್ಕೆ ಹೋಗ್ತಾ ಇದ್ದೀರಾ ಕ್ಯಾಂಪ್ಗೆ. ನೋಡು, ಡೈಲಿ ಬಿಸಿ ಹಾಲ್ಗೆ ಅರ್ಶನ ಹಾಕೊಂಡು ಕುಡಿಬೇಕು, ಮತ್ತೆ ಇಮ್ಲಿಗೂ ಕುಡ್ಸು. ತಾತ, ನಾನೊಂದು ರೋಬೋಟು. ನೀವ್ ಯಾಕದನ್ ಪ್ರತಿ ಸಲ ಮರಿತೀರಾ? ನಾನು ನಿಜವಾಗ್ಲೂ ಮರ್ತೋಗ್ತೀನಿ. ಜಿಂಟು, ಚುಲ್ಬುಲ್, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಖಂಡಿತವಾಗ್ಲೂ ನಮ್ ಜೊತೆ ಬರ್ತಾ ಇಲ್ಲ. ಈ ಕ್ಯಾಂಪ್ ಅಲ್ಲಿ ಬರೀ ಸ್ಟೂಡೆಂಟ್ಸ್ ಹೋಗ್ಬೋದು ಅಷ್ಟೇ. ಓಕೆ ಓಕೆ, ವಿ ಪ್ರಾಮಿಸ್. ನಾನು ನಿಮ್ ಜೊತೆ ಬರೋದೇ ಇಲ್ಲ. ನಾವು ಸಪರೇಟ್ ಆಗೇ ಹೋಗ್ತೀವಿ ಅಲ್ವಾ ಚುಲ್ಬುಲ್? ಅರೆ, ನಿಂತ್ಕೊಳ್ಳಿ. ಎಷ್ಟು ಸುಂದರವಾಗಿದೆ ಈ ಜಾಗ. ನನ್ನ ಮಕ್ಕಳ ಟಿಫಿನ್ ಮೇಲೆ ಆಣೆ, ಇಲ್ಲೇ ಇದ್ ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅರೆ, ಇಲ್ಲಿ ನಮ್ಗಿಂತ ಯಾರೋ ಮೊದಲೇ ಬಂದಿರೋ ಆಗಿದೆ. ನೀವು ಇಲ್ಲಿ ಕೂಡ ಬಂದ್ರಾ?
ನಾನು ಮತ್ತೆ ಮತ್ತೆ ನಿಮ್ಗೆ ವಾರ್ನ್ ಮಾಡಿದ್ರು ಕೂಡ ನೀವ್ ನನ್ನ ಹಿಂದೆ ಬಂದೇ ಬರ್ತೀರಲ್ವಾ? ನೀವ್ ಯಾಕೆ ಇಲ್ಲಿ ಬಂದ್ರಿ? ತಪ್ಪು, ನಾವಿಲ್ಲಿ ಯಾವಾಗ್ಲೂ ಬರ್ತಾ ಇರ್ತೀವಿ. ಇಲ್ಲಿ ಬಂದು ನಾವು ಪೆಂಗ್ವಿನ್ಸ್, ವೈಟ್ ಟೈಗರ್ ಮತ್ತೆ ಪೋಲಾರ್ ಬೇರ್ ಎಲ್ಲರ ಜೊತೆಗೂ ಆಟ ಆಡ್ತಾ ಇರ್ತೀವಿ. ಇದು ಹೊಸದಲ್ಲ. ಆ ಪ್ರಾಣಿಗಳು ಇಲ್ಲಿ ಹೇಗೆ? ಆ ಪ್ರಾಣಿಗಳು ಆರ್ಟಿಕಾ ಮತ್ತು ಅಂಟಾರ್ಟಿಕಾದಲ್ಲಿರುತ್ತೆ. ಆಮೇಲೆ ಯೂರಲ್ಗೆ ಕನ್ಸಲ್ಲಿ ಹೋಗ್ತಾರೆ ಅನ್ಕೋತೀನಿ ನಾನು. ಏನು ಅಲ್ವಾ ಜಿಂಟು? ತಮಾಷೆ ಮಾಡೋದನ್ನ ನಿಲ್ಸು. ನಾನು ಇದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ. ಈ ಪ್ರಾಣಿಗಳೆಲ್ಲ ಹಿಮಾಲಯದಲ್ಲೂ ಇರುತ್ತೆ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಬಾಯ್ ವೀರ್, ಸಿ ಯು. ನಿಂತ್ಕೊಳ್ಳಿ ಜಿಂಟು. ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ. ಏನು? ಇಲ್ಲಿ ನಿಜವಾಗ್ಲೂ ಪೆಂಗ್ವಿನ್ಸ್ ಇದೆ. ಜೀವನದಲ್ಲಿ ಎಷ್ಟೋ ವಿಷಯ ಮೊದಲನೇ ಸಲ ನೋಡೋದಕ್ಕೆ ಸಿಕ್ಬಿಡುತ್ತೆ ನಮ್ಗೆ. ಇದರ ಅರ್ಥ ಜಿಂಟು ಸತ್ಯವಾದ ಮಾತು ಹೇಳಿದ್ದ. ಅವನು ಇಲ್ಲಿ ಪೆಂಗ್ವಿನ್ ನೋಡಿರ್ಬೋದು ಅಂತ ಕಾಣಿಸುತ್ತೆ. ಆದ್ರೆ ಸರ್ ಇದು ಸಾಧ್ಯ ಇಲ್ಲ. ಇದು ಖಂಡಿತವಾಗ್ಲೂ ವೀರಿನ ಯಾವುದೋ ಜಾದು.